ಇದು ದಸರಾ 4ನೇ ತಾರೀಕು ಆಗಸ್ಟ್ 4ನೇ ತಾರೀಕು ಗಜ ಪಯಣ ಪ್ರಾರಂಭ ಆಗುತ್ತದೆ. ಗಜ ಪಯಣ ಸೆಪ್ಟೆಂಬರ್ 22ನೇ ತಾರೀಕು ದಸರಾ ಉತ್ಸವಕ್ಕೆ ಚಾಲನೆ. ಬೆಳಿಗ್ಗೆ 10:10ರಿಂದ 10:45 10:10ಕ್ಕೆ ಪ್ರಾರಂಭ ಆಗುತ್ತದೆ. ಚಾಮುಂಡಿ ಬೆಟ್ಟದ ಮೇಲೆ ಪ್ರತಿ ವರ್ಷನೂ ಕೂಡ ಚಾಮುಂಡಿ ಬೆಟ್ಟದ ಮೇಲೆ ಉದ್ಘಾಟನೆ ಆಗೋದು. ಈ ವರ್ಷನೂ ಕೂಡ ಚಾಮುಂಡಿ ಬೆಟ್ಟದ ಮೇಲೆ ಉದ್ಘಾಟನೆ ಆಗ್ತದೆ. ಆಮೇಲೆ ಅಕ್ಟೋಬರ್ 2ನೇ ತಾರೀಕು 1 ಗಂಟೆಗೆ ನಂದಿ ಧ್ವಜ ಪೂಜೆ ಏರ್ಪಾಡಾಗುತ್ತೆ. ನಂದಿ ಧ್ವಜ ಪೂಜೆ ಮಾಡ್ತೀವಿ. ಆಮೇಲೆ ಎಷ್ಟು 2 ಗಂಟೆ ಚಿಲ್ಲರೆ ಅಲ್ಲ, 4:42ರಿಂದ 5 ಗಂಟೆ 6 ನಿಮಿಷ 4:42ರಿಂದ 5 ಗಂಟೆ 6 ನಿಮಿಷದವರೆಗೆ ತಾಯಿ ಚಾಮುಂಡೇಶ್ವರಿ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡೋದು. ಸೊ ಇದು ಸ್ಥೂಲವಾಗಿ ದಸರಾ ಮಹೋತ್ಸವದ ಚಿತ್ರ. ಮತ್ತೆ ಇದನ್ನ ಚರ್ಚೆ ಮಾಡಿ ಈ ತೀರ್ಮಾನಕ್ಕೆ ಬಂದಿದ್ದೀವಿ. ಇನ್ನು ಉಳಿದಂತ ಚರ್ಚೆಗಳನ್ನ ಎಕ್ಸಿಕ್ಯೂಟಿವ್ ಕಮಿಟಿಯವರು ಮಾಡ್ತಾರೆ. ಎಷ್ಟು ಖರ್ಚಾಗುತ್ತೆ ಅಷ್ಟು. ಹೋದ ವರ್ಷ 40 ಕೋಟಿ ಆಗಿತ್ತು. ಈ ವರ್ಷ ಎಷ್ಟು ಖರ್ಚಾಗುತ್ತೆ ಅಂತ ಅವ್ರು ಎಕ್ಸಿಕ್ಯೂಟಿವ್ ಕಮಿಟಿ ತೀರ್ಮಾನ ಮಾಡ್ತಾರೆ, ಅದು ಮಾಡ್ತೀವಿ. ಹೋದ ವರ್ಷ ಒಟ್ಟು 40 ಕೋಟಿ ಹಳೆಯದು ಎಲ್ಲ ಬಿಲ್ಗಳೆಲ್ಲ ಚುತ್ತ ಮಾಡಿ 40 ಕೋಟಿ ಎಷ್ಟು ಖರ್ಚಾಗಿತ್ತು. ಈ ವರ್ಷ ಎಷ್ಟು ಖರ್ಚಾಗುತ್ತೆ ಅಂತ ಎಕ್ಸಿಕ್ಯೂಟಿವ್ ಕಮಿಟಿನಲ್ಲಿ ಹೇಳ್ತಾರೆ, ಅದ್ರ ಮೇಲೆ ಮಾಡ್ತೀವಿ. ನನಗೆ ಅಧಿಕಾರ ಕೊಟ್ಟವ್ರು ಈಗ ನಿನ್ಗೆ ಹೇಳ್ಬಿಡ್ಲಾ? 15 ದಿನ ಆದ್ಮೇಲೆ ಹೇಳ್ತೀನಿ. ಒಬ್ರು ಸಲಹೆ ಕೊಟ್ರು ಹೆಣ್ಮಗಳು ಮಾಡ್ಬೇಕು ಅಂತ, ಇನ್ನೊಬ್ರು ಸಲಹೆ ಕೊಟ್ರು ಗಾಂಧಿ ವಾದಿಗಳನ್ನ ಮಾಡಬೇಕು ಅಂತ. ಆಮೇಲೆ ಬೇರೆಯವರೆಲ್ಲ ನೀವು ನಮಗೆ ಬಿಟ್ಟಿದ್ದಾರೆ, ನಾನು ತೀರ್ಮಾನ ಮಾಡ್ತೀನಿ. ಸೂಚನೆ ಸಲಹೆ ಕೊಟ್ಟಿದ್ದಾರೆ. ಅಂತಿಮವಾಗಿ ನನಗೆ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ನಾನು ಯಾರನ್ನ ಮಾಡ್ತೀನಿ ಅದಕ್ಕೆ ಒಪ್ಪಿಗೆ ಇದೆ. ಗೊತ್ತಾಯ್ತಾ? ಓಕೆ, ಥ್ಯಾಂಕ್ ಯು.